ದೇವರೇ ಪ್ರಪಂಚವನ್ನೆಲ್ಲ ಸೃಷ್ಟಿಸಿದ್ದಾನೆ. ಪ್ರಪಂಚದಲ್ಲಿರೋ ಎಲ್ಲ ವಸ್ತುಗಳು ದೇವರು ಹೇಗೆ ಕೊಟ್ಟಿದ್ದಾನೋ ಹಾಗೆ ಬಳಸಬೇಕು ಅನ್ನೋ ಕಾಲದಲ್ಲಿ ಕೆಲವರು ದೇವರ ಸೃಷ್ಟಿಯನ್ನು ಮರುಸೃಷ್ಟಿ ಮಾಡೋ ಪ್ರಯತ್ನಗಳು ಮಾಡಿದ್ರು. ಅದನ್ನೇ ನಾವು ಕೆಮಿಸ್ಟ್ರಿ ಅಂತ ಕರಿತೀವಿ. ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿನಿಂದ ಬೆರೆಸಿ ಹೊಸ ವಸ್ತುವನ್ನು ಸೃಷ್ಟಿಸುವುದು ಈಗಿನ ಕಾಲದಲ್ಲಿ ಅಷ್ಟೇ ಅಲ್ಲ, ಪುರಾತನ ಕಾಲದಿಂದಲೇ ಇದೆ. ಅದನ್ನು ಆಗ ಕೆಮಿಸ್ಟ್ರಿ ಅಂತ ಇರಲಿಲ್ಲ. ಅದು ಇವಾಗಿನ ಕೆಮಿಸ್ಟ್ರಿಗೆ ಸ್ವಲ್ಪ ಭಿನ್ನವಾಗಿತ್ತು. ಈ ಥರ ಕೆಮಿಸ್ಟ್ರಿಯನ್ನು ಪುರಾತನ ಭಾರತದಲ್ಲಿ, ಈಜಿಪ್ಟ್ನಲ್ಲಿ, ಚೀನಾದಲ್ಲಿ, ಮೆಸೊಪೊಟೋಮಿಯಾದಲ್ಲಿ, ಗ್ರೀಕ್ನಲ್ಲಿ ಕೂಡ ಕೆಮಿಸ್ಟ್ರಿ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ರು ಅಂತ ದಾಖಲೆಗಳಿವೆ. ಇವರಲ್ಲಿ ನಾರ್ಮಲ್ ಕೆಮಿಸ್ಟ್ರಿ ಅಂದರೆ ಮೆಟಲ್ಸ್ನ ತಯಾರಿಸೋದು, ಗ್ಲಾಸ್ನ ತಯಾರಿಸೋದು, ನಮ್ಮ ಆಯುರ್ವೇದದ ಥರ ಮೆಡಿಸಿನ್ನ ತಯಾರಿಸೋದು, ಈ ರೀತಿ ಈಗಿನ ಕೆಮಿಸ್ಟ್ರಿಗೆ ಹತ್ತಿರದ ಕೆಮಿಸ್ಟ್ರಿ ಇತ್ತು. ಆದರೆ ಕೆಲವರು ನೇಚರ್ನಲ್ಲಿ ಇಲ್ಲದ ವಸ್ತುಗಳನ್ನು, ಮ್ಯಾಜಿಕಲ್ ವಸ್ತುಗಳನ್ನು ತಯಾರಿಸಲು ಪ್ರಯತ್ನಿಸ್ತಾ ಇದ್ರು. ಅಂಥವರನ್ನು ಆಲ್ಕೆಮಿಸ್ಟ್ ಅಂತ ಕರೀತಾರೆ. ಇವರು ನಾರ್ಮಲ್ ವಸ್ತುಗಳನ್ನು ಬಂಗಾರದಂತೆ ಬದಲಿಸಲು ಪ್ರಯತ್ನಿಸ್ತಾ ಇದ್ರು. ಅಷ್ಟೇ ಅಲ್ಲ, ಎಂದಿಗೂ ಬದುಕಿರಲು ಅಮರತ್ವ ಕೊಡುವ ಅಮೃತವನ್ನು ಕೂಡ ಇವರು ತಯಾರಿಸಲು ಪ್ರಯೋಗಗಳನ್ನು ಮಾಡಿದರು. ಆ ಪ್ರಯತ್ನದಲ್ಲಿ ಇವತ್ತು ನಾವು ಬಳಸುವ ತುಂಬ ಉಪಯೋಗಕರ ಪದಾರ್ಥಗಳನ್ನು ಇವರು ಕಂಡುಹಿಡಿದಿದ್ದಾರೆ. ಕೆಲವರು ನಿಜವಾಗಿಯೂ ಅಮೃತವನ್ನು ತಯಾರಿಸಿ ಕಣ್ಮರೆಯಾದರು ಅನ್ನೋ ಪ್ರಚಾರಗಳು ಕೂಡ ಇವೆ. ಈ ಪುರಾತನ ಕೆಮಿಸ್ಟ್ರಿ, ಆಲ್ಕೆಮಿ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ಬನ್ನಿ. ಸುಮಾರು 300 CE ಸಮಯದಲ್ಲಿ ಜೋಸಿಮೋಸ್ ಅನ್ನೋ ಆಲ್ಕೆಮಿಸ್ಟ್ ಎಲ್ಲವನ್ನೂ ಶುದ್ಧಿ ಮಾಡೋ ಒಂದು ಡಿವೈನ್ ವಸ್ತುವಿನ ಬಗ್ಗೆ ಬರೀತಾನೆ. ಕೆಲವು ಏಂಜಲ್ಸ್ ಭೂಮಿಗೆ ಬಂದಾಗ ದೇವರಿಗೆ ಸಂಬಂಧಿಸಿದ ಒಂದು ವಸ್ತುವನ್ನು ತಂದರು. ಇದರಿಂದ ಏನನ್ನ ಮುಟ್ಟಿಸಿದ್ರೂ ಅದು ಪವಿತ್ರವಾಗಿ ಬದಲಾಗುತ್ತೆ ಅಂತ ಬರೀತಾನೆ. ಆವಾಗಿನ ಕಾಲದಲ್ಲಿ ಬಂಗಾರವನ್ನು ಒಂದು ಪವಿತ್ರವಾದ, ದೇವರಿಗೆ ಹತ್ತಿರವಾದ ಮೆಟಲ್ ಅಂತ ಭಾವಿಸ್ತಾ ಇದ್ರು. ಇದರಿಂದ ಆ ಡಿವೈನ್ ವಸ್ತುವಿನಿಂದ ಬೇರೆ ವಸ್ತುಗಳನ್ನು ತಾಗಿಸಿದ್ರೆ ಅದು ಪವಿತ್ರವಾಗಿ ಬಂಗಾರವಾಗುತ್ತೆ ಅಂತ, ಮತ್ತು ಅದನ್ನು ಮನುಷ್ಯರು ಮುಟ್ಟಿದ್ರೆ ಅಮರತ್ವ ಪಡಿತಾರೆ ಅಂತ ಬರೆದಿದ್ದ. ಅದಕ್ಕೆ ಫಿಲಾಸಫರ್ ಸ್ಟೋನ್ ಅಂತಾನೂ ಕರೀತಾರೆ. ತುಂಬ ಜನ ಆ ಸ್ಟೋನ್ ಎಲ್ಲಿದೆ ಅಂತ ಅದನ್ನು ಹುಡುಕಲು ತುಂಬ ಸಾಹಸಗಳನ್ನು ಮಾಡಿದರು. ಆದರೆ ಎಷ್ಟು ಪ್ರಯತ್ನಗಳು ಮಾಡಿದರೂ ಅದು ಯಾರಿಗೂ ಸಿಗಲಿಲ್ಲ. ಆದರೆ ಇನ್ನು ಕೆಲವು ಜನ ಅದನ್ನು ತಾವೇ ಆಲ್ಕೆಮಿ ಅನ್ನೋ ಪದ್ಧತಿಯಿಂದ ತಾವೇ ಸೃಷ್ಟಿಸಲು ಪ್ರಯತ್ನಿಸಿದರು. ಈ ಆಲ್ಕೆಮಿನಲ್ಲಿ ಯಾವುದಾದ್ರೂ ಮೆಟಲ್ನ ಬೇರೆ ಪದಾರ್ಥಗಳಿಂದ ಮಿಕ್ಸ್ ಮಾಡಿದರೆ ಅದು ಬ್ಲ್ಯಾಕ್ ಕಲರ್ ಆಗುತ್ತೆ, ಆನಂತರ ವೈಟ್ ಆಗುತ್ತೆ, ಆನಂತರ ಯೆಲ್ಲೋದಿಂದ ರೆಡ್ ಕಲರ್ ಆಗುತ್ತೆ. ಆ ರೀತಿ ರೆಡ್ ಕಲರ್ ಆದಾಗ ಅದು ಫಿಲಾಸಫರ್ ಸ್ಟೋನ್ ಆಗುತ್ತೆ, ನಂತರ ಬಂಗಾರ ಕೂಡ ಆಗುತ್ತೆ ಅಂತ ಅವರು ನಂಬ್ತಾ ಇದ್ರು. 1669ರಲ್ಲಿ ಹೆನ್ನಿಂಗ್ ಬ್ರ್ಯಾಂಡ್ ಅನ್ನೋ ಜರ್ಮನ್ ಆಲ್ಕೆಮಿಸ್ಟ್ ಈ ಫಿಲಾಸಫರ್ ಸ್ಟೋನ್ ತಯಾರಿಸಲು ಪ್ರಯೋಗಗಳನ್ನು ಮಾಡ್ತಾನೆ. ಇದಕ್ಕಾಗಿ ಮನುಷ್ಯರ ಯೂರಿನ್ನ ಗಂಟೆಗಳ ಕಾಲ ಕುದಿಸಲು ಸ್ಟಾರ್ಟ್ ಮಾಡಿದ. ಸ್ವಲ್ಪ ಸಮಯದ ನಂತರ ಅದರಲ್ಲಿ ಕಂಡೆನ್ಸ್ಡ್ ವೇಪರ್ ಮೇಲೆ ಬಂದು ಒಂದೇ ಸಲ ಹೊಳೆಯುತ್ತಾ ಬೆಂಕಿ ಉರಿಯಿತು. ಅದಕ್ಕೆ ಉರಿಯುವ ಗುಣ ಇದ್ದಿದ್ದರಿಂದ ಅದಕ್ಕೆ ಗ್ರೀಕ್ ಭಾಷೆಯಲ್ಲಿ ಫಾಸ್ಫರಸ್ ಅಂತ ಹೆಸರು ಇಡ್ತಾನೆ. ಅದೇ ರಂಜಕ. ಈ ರೀತಿ ಈತ ಅಮೃತದಂತಹ ಫಿಲಾಸಫರ್ ಸ್ಟೋನ್ ತಯಾರಿಸಲು ಹೋಗಿ ರಂಜಕ ಕಂಡು ಹಿಡಿತಾನೆ. ಇವತ್ತು ನಾವು ರಂಜಕವನ್ನು ಗೊಬ್ಬರವಾಗಿ, ಕಡ್ಡಿ ಪಟ್ಟಣದಲ್ಲಿ ಬೆಂಕಿ ಹಚ್ಚಲು, ಸ್ಟೀಲ್ ಇಂಡಸ್ಟ್ರಿನಲ್ಲಿ ಸ್ಟೀಲ್ನ ಸ್ಟ್ರಾಂಗ್ ಆಗಿ ಮಾಡಲು, ಪೆಸ್ಟಿಸೈಡ್ಸ್ ಆಗಿ ಮತ್ತು ಫೈರ್ ವರ್ಕ್ಸ್ನಲ್ಲಿ ಕೂಡ ಬಳಸ್ತೀವಿ. 9th ಸೆಂಚುರಿನಲ್ಲಿ ಚೀನಾದಲ್ಲಿ ಆ ಅಮೃತವನ್ನು ಕಂಡುಹಿಡಿಯಲು ಹೋಗಿ ಗನ್ ಪೌಡರ್ನ ಕಂಡುಹಿಡಿದ್ರು. ನಂತರ ಈ ಗನ್ ಪೌಡರ್ ಪ್ರಪಂಚವನ್ನು ಹೇಗೆ ಬದಲಿಸ್ತು ಅಂತ ನಿಮಗೆ ಗೊತ್ತಿರ್ಬೋದು. ನಂತರ 13ನೇ ಶತಮಾನದಲ್ಲಿ ರೋಜರ್ ಬೇಕನ್ ಅನ್ನೋ ಫಿಲಾಸಫರ್ ಮತ್ತು ಸೈಂಟಿಸ್ಟ್ ತನ್ನ ಮನೆಯಲ್ಲಿ ಒಬ್ಬನೇ ಈ ಫಿಲಾಸಫರ್ ಸ್ಟೋನ್ನ ಮತ್ತು ಬಂಗಾರವನ್ನು ತಯಾರಿಸಲು ಟ್ರೈ ಮಾಡ್ತಾನೆ. ಒಂದು ದಿನ ಸಡನ್ ಆಗಿ ಒಂದು ಉರಿಯುವ ಗುಣ ಇರುವ ಪದಾರ್ಥವನ್ನು ತಯಾರಿಸ್ತಾನೆ. ಅದು ಸಲ್ಫರ್. ಆ ಸಲ್ಫರ್ನಿಂದ ಗನ್ ಪೌಡರ್ ತಯಾರಿಸ್ತಾನೆ. ಇದೇ ರೀತಿ ರೋಜರ್ ಬೇಕನ್ ಮಾಡಿದ ಪ್ರಯೋಗದಲ್ಲಿ ಹಿತ್ತಳೆ ಮೆಟಲ್ನ ಒಂದು ತಲೆ ಹುಟ್ಟಿ ಅದು ಆತನ ಜೊತೆ ಮಾತಾಡ್ತಾ ಇತ್ತು ಅಂತ ಒಂದು ವದಂತಿ ಕೂಡ ಹರಡಿತ್ತು. ಅದೇ ರೀತಿ ಈತನ ಪ್ರಯೋಗಗಳಲ್ಲಿ ಒಂದು ಕನ್ನಡಿ ಕೂಡ ಹುಟ್ಟಿದೆ ಅಂತ, ಆ ಕನ್ನಡಿ ಮನುಷ್ಯರ ಭವಿಷ್ಯವನ್ನು ತೋರಿಸುತ್ತೆ ಅಂತಾನು ತುಂಬ ಜನ ಊರಲ್ಲಿ ಮಾತಾಡಿಕೊಳ್ತಾ ಇದ್ರು. ಜೊತೆಗೆ ರೋಜರ್ ಬೇಕನ್ ಆಗಿನ ಸಮಾಜವನ್ನ, ಧರ್ಮವನ್ನ, ಚರ್ಚ್ನಲ್ಲಿ ಬೋಧಿಸುವ ವಿಧಾನವನ್ನ ಟೀಕಿಸ್ತಾ ಇದ್ದ. ಇದರಿಂದ ಈತ ಮಾಟ ಮಂತ್ರಗಳನ್ನ ಮಾಡ್ತಾ ಇದ್ದಾನೆ, ಈತ ಸೈತಾನನಿಗೆ ಗುಲಾಮ ಆಗಿದ್ದಾನೆ ಅಂತ ಪೋಪ್ ಈತನನ್ನ ಬಂಧಿಸಿದ. ಈತ ಸಲ್ಫರ್ನಿಂದ ಮಾಡಿದ ಪ್ರಯೋಗದಿಂದ ಮತ್ತು ಆವಾಗ ತುಂಬ ಜನ ಗೋಲ್ಡ್ ತಯಾರಿಸಲು ಹೋಗಿ ಸಲ್ಫರ್ ತಯಾರಾಗಿ ಸುಟ್ಟು ಹೋಗಿದ್ರು. ಇದರಿಂದ ಸಲ್ಫರ್ನ ಅಲ್ಲಿನ ಜನ ಡೆವಿಲ್ಗೆ ಮತ್ತೊಂದು ರೂಪ ಅಂತ ನಂಬಲು ಆರಂಭಿಸಿದ್ರು. ಕೆಲವರು ಈ ಆಲ್ಕೆಮಿಯನ್ನ ಮಾಡ್ತಾ ಕಣ್ಮರೆ ಆಗ್ತಾ ಇದ್ರು. ಇದರಿಂದ ಈ ಆಲ್ಕೆಮಿ ಪ್ರಯೋಗಗಳು ಮಾಡುವುದನ್ನ ಇಟಲಿನಲ್ಲಿ ಬ್ಯಾನ್ ಮಾಡಿದ್ರು. ಇನ್ನು ಆ ಫಿಲಾಸಫರ್ ಸ್ಟೋನ್ನ ಯಾರು ಕೂಡ ತಯಾರಿಸೋಕೆ ಆಗ್ಲಿಲ್ಲ. ಆದ್ರೆ ಒಂದು ವದಂತಿ ಏನಂದ್ರೆ 14ನೇ ಶತಮಾನದಲ್ಲಿ ನಿಕೋಲಸ್ ಫ್ಲೇಮಲ್ ಅನ್ನೋ ಆಲ್ಕೆಮಿಸ್ಟ್ ಇದುವರೆಗೂ ಮಾಡಿದ ಆಲ್ಕೆಮಿಸ್ಟ್ಗಳ ಪ್ರಯೋಗ ರಹಸ್ಯಗಳನ್ನ ತಿಳ್ಕೊಂಡು ಎಲ್ಲವನ್ನೂ ಡಿಕೋಡ್ ಮಾಡಿ ಪಾದರಸವನ್ನ ಬಂಗಾರವನ್ನಾಗಿ ಮಾಡಿದಾನೆ ಅಂತ ಆವಾಗಿನ ಸಮಾಜಕ್ಕೆಲ್ಲ ವದಂತಿ ವಿಸ್ತರಿಸಿತ್ತು. ಯಾಕಂದ್ರೆ
ಬಡವನಾಗಿದ್ದ ಈ ವ್ಯಕ್ತಿ ಒಂದೇ ಸಲ 14 ಹಾಸ್ಪಿಟಲ್ಸ್ನ ಕಟ್ಟಿಸ್ತಾನೆ, 7 ಚರ್ಚ್ಗಳಿಗೆ ಹಣದ ಸಹಾಯ ಮಾಡ್ತಾನೆ. ಇದರಿಂದ ಎಲ್ಲ ಈತ ಬಂಗಾರವನ್ನ ತಯಾರಿಸ್ತಾ ಇದ್ದಾನೆ ಅಂತ ಅನ್ಕೊಳ್ತಾ ಇದ್ರು. ಒಂದು ದಿನ ಸಡನ್ ಆಗಿ ನಿಕೋಲಸ್ ಮತ್ತು ಈತನ ಹೆಂಡತಿ ಕಾಣೆಯಾಗೋದ್ರು. ವರ್ಷಗಳ ಕಾಲ ಯಾರಿಗೂ ಕಾಣಿಸ್ಲಿಲ್ಲ. ಒಂದು ದಿನ ಅವರು ತುಂಬಾ ಯೌವನವಾಗಿ ಬಂಗಾರದ ಸ್ಕಿನ್ ನಿಂದ ಹೊಳೆಯುತ್ತಾ ಕಾಣಿಸಿದ್ರು ಅಂತ ಕೆಲವು ಜನ ಹೇಳ್ತಿದ್ರು. ಇದರಿಂದ ಇಲ್ಲಿವರೆಗೂ ಈ ವ್ಯಕ್ತಿ ಏನಾದ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈಗಲೂ ಕೆಲವರು ಈತ ಫಿಲಾಸಫರ್ ಸ್ಟೋನ್ ನ ಕಂಡುಹಿಡಿದಿರಬಹುದು, ಅಮರತ್ವ ಪಡೆದಿದ್ದಾನೆ ಅಂತ ನಂಬ್ತಾರೆ. ನಂತರ ರೋಮನ್ ಎಂಪರರ್ ರುಡೋಲ್ಫ್ ಕೂಡ ಬಂಗಾರವನ್ನ ಮತ್ತು ಅಮರತ್ವ ಕೊಡುವ ಅಮೃತಕ್ಕಾಗಿ ತುಂಬಾ ಪ್ರಯತ್ನಗಳನ್ನ ಮಾಡ್ತಾನೆ. ಈತ ತನ್ನ ಆಸ್ಥಾನದಲ್ಲಿ 200 ಜನ ಗುಲಾಮರನ್ನ ಇಟ್ಕೊಂಡು ಪ್ರಯೋಗಗಳನ್ನ ಮಾಡಿಸ್ತಾನೆ. ಇದನ್ನ ಕಂಡುಹಿಡಿಯದವರನ್ನ ಕೊನೆಗೆ ಹಿಂಸಿಸಿ ಕೊಲ್ತಾ ಇದ್ದ. ಈತನ ಭಯಕ್ಕೆ ಆ ಗುಲಾಮರು ಬಂಗಾರದಂತೆ ಹೊಳೆಯುವ ಪದಾರ್ಥಗಳನ್ನು ತಯಾರಿಸಿ ತಪ್ಪಿಸ್ಕೊಳ್ತಾ ಇದ್ರು. ನಮ್ಮ ಭಾರತದಲ್ಲಿ ಕೂಡ ಈ ಆಲ್ಕೆಮಿಯನ್ನು ರಸಶಾಸ್ತ್ರ ಅಂತ ಕರೀತಾರೆ. ನಮ್ಮಲ್ಲಿ ಕೂಡ ತುಂಬಾ ಆಲ್ಕೆಮಿಸ್ಟ್ಗಳು ಇದ್ದಾರೆ. ನಮ್ಮ ಇಂಡಿಯಾದಲ್ಲಿದ್ದ ಗ್ರೇಟ್ ಆಲ್ಕೆಮಿಸ್ಟ್ ನಲ್ಲಿ ಒಬ್ಬರು 8ನೇ ಶತಮಾನದಲ್ಲಿದ್ದ ಆಚಾರ್ಯ ನಾಗಾರ್ಜುನ. ಇವರು ಕೂಡ ಮೆರ್ಕ್ಯುರಿ, ಸಲ್ಫರ್, ಗೋಲ್ಡ್ ಮತ್ತು ಹರ್ಬ್ಸ್ ನ ಬಳಸಿ ಅಮೃತವನ್ನ ತಯಾರಿಸುವ ಪ್ರಯತ್ನ ಮಾಡಿದ್ರು ಅಂತ ಹೇಳಲಾಗುತ್ತೆ. ಮತ್ತು ಮೆಟಲ್ಸ್ನ ಒಂದರಿಂದ ಇನ್ನೊಂದು ಮೆಟಲ್ ಆಗಿ ಪರಿವರ್ತಿಸಲು ಕೂಡ ಅಧ್ಯಯನ ಮಾಡಿದ್ರು. ಜೊತೆಗೆ ಇವರು ಎಷ್ಟೋ ಮೆಡಿಸಿನ್ಗಳನ್ನ ಕೂಡ ತಯಾರಿಸಿದ್ರು. ಇವರು ತಯಾರಿಸಿದ ಮೆಟಲ್ ಬೇಸ್ಡ್ ಮೆಡಿಸಿನ್ಸ್ ಭಸ್ಮಾಸ್ಗಳನ್ನ ಇವತ್ತಿಗೂ ಆಯುರ್ವೇದದಲ್ಲಿ ಬಳಸಲಾಗುತ್ತೆ. ಅಷ್ಟೇ ಅಲ್ಲದೆ ಇವರು ಕೆಲವು ಹಸುಗಳನ್ನ ಬ್ರೀಡಿಂಗ್ ಕೂಡ ಮಾಡಿದ್ದಾರೆ ಅಂತ ಕೆಲವು ಸ್ಟೋರೀಸ್ ಕೂಡ ಇವೆ. ಅದರಲ್ಲಿ ಪ್ರಪಂಚದಲ್ಲೇ ಸ್ಟ್ರಾಂಗೆಸ್ಟ್ ಲಾರ್ಜೆಸ್ಟ್ ಕೌ ಬ್ರೀಡ್ ನಲ್ಲಿ ಒಂದಾದ ಒಂಗೋಲ್ ಹಸುಗಳನ್ನ ಇವರು ಎಕ್ಸ್ಪೆರಿಮೆಂಟ್ ಮಾಡಿ ಹುಟ್ಟಿಸಿದ್ದಾರೆ ಅಂತ ಹೇಳ್ತಾರೆ. ಜೊತೆಗೆ ಕರ್ನಾಟಕದಲ್ಲಿ ಕಂಡುಬರುವ ಹಳ್ಳಿಕರ್ ಮತ್ತು ಇನ್ ಕೆಲವು ರೀತಿಯ ಹಸುಗಳು ಕೂಡ ಈ ಲಿಸ್ಟ್ ನಲ್ಲಿವೆ. ಆದ್ರೆ ಇವ್ಯಾವಕ್ಕೂ ಸರಿಯಾದ ಲಿಖಿತ ಆಧಾರಗಳು ಇಲ್ಲದಿದ್ರಿಂದ ಈ ಭಾರತದ ಗ್ರೇಟ್ ಆಲ್ಕೆಮಿಸ್ಟ್ ಅಲ್ಲ ಗ್ರೇಟ್ ಸೈಂಟಿಸ್ಟ್ ನ ಹೆಸರು ಯಾರಿಗೂ ಗೊತ್ತಿಲ್ಲದಷ್ಟು ಕಣ್ಮರೆಯಾಗೋಗಿದೆ. ಆಚಾರ್ಯ ನಾಗಾರ್ಜುನನಿಗೆ ಪ್ರಾಣಿ, ಸಸ್ಯ ಮತ್ತು ಮಿನರಲ್ಸ್ ಎಲ್ಲದರ ಮೇಲೆಯೂ ಜ್ಞಾನ ಇತ್ತು. ಇವರು ಡಿಸ್ಟಿಲೇಷನ್, ಸಬ್ಲಿಮೇಷನ್ ಮತ್ತು ಮೆಟಲ್ ಆಲಾಯಿಂಗ್ ಬಗ್ಗೆ ಮಾಡರ್ನ್ ಕೆಮಿಸ್ಟ್ರಿಗಿಂತ ಮೊದಲೇ ಬರೆದಿದ್ರು. ಒಂದು ಲೋಕಲ್ ಸ್ಟೋರಿ ಪ್ರಕಾರ ಇವರು ಅಮರತ್ವದ ಸೀಕ್ರೆಟ್ ನ ಕಂಡುಹಿಡಿದು ಇದನ್ನ ಬಳಸದೆ ಮತ್ತು ಇದು ಕೆಟ್ಟವರ ಕೈಯಲ್ಲಿ ಬಿದ್ದರೆ ಬರುವ ಅಪಾಯಗಳನ್ನ ಅರ್ಥ ಮಾಡಿಕೊಂಡು ಯಾರಿಗೂ ಕಾಣದಂತೆ ಮಿಸ್ಟೀರಿಯಸ್ ಆಗಿ ಕಣ್ಮರೆಯಾದ್ರು ಅಂತ ಹೇಳ್ತಾರೆ. ಕೆಲವರು ಈತ ಒಂದು ಗುಹೆಯಲ್ಲಿ ಹೋಗಿ ಎಂದಿಗೂ ಮರಳಿ ಬರಲಿಲ್ಲ ಅಂತಾರೆ. ಇನ್ ಕೆಲವರು ಈತ ಆ ಗುಹೆಯಲ್ಲಿ ಬೇರೆ ಲೋಕಕ್ಕೆ ಪ್ರಯಾಣಿಸಿದಾನೆ ಅಂತಾನು ಹೇಳ್ತಾರೆ. ಆದ್ರೆ ಇವೆಲ್ಲ ಜನರು ಹೇಳುವ ಕಥೆಗಳು, ಇವ್ಯಾವಕ್ಕೂ ಲಿಖಿತ ಆಧಾರಗಳು ಇಲ್ಲ. ನೀವು ಗೂಗಲ್ನಲ್ಲಿ ಆಚಾರ್ಯ ನಾಗಾರ್ಜುನ ಅಂತ ಸರ್ಚ್ ಮಾಡಿದರೆ ನಾಗಾರ್ಜುನ ಅನ್ನುವ ಬುದ್ಧಿಸ್ಟ್ ಮಾಂಕ್ ಬಗ್ಗೆ ರಿಸಲ್ಟ್ಸ್ ಬರುತ್ತೆ. ಎಷ್ಟೋ ಜನ ಆಚಾರ್ಯ ನಾಗಾರ್ಜುನನನ್ನ ನಾಗಾರ್ಜುನ ಬುದ್ಧಿಸ್ಟ್ ಮಾಂಕ್ ಜೊತೆ ಕನ್ಫ್ಯೂಸ್ ಆಗ್ತಾರೆ. ಯಾಕಂದ್ರೆ ಇಬ್ಬರು ಒಂದೇ ಹೆಸರು, ಒಂದೇ ಪ್ರದೇಶಕ್ಕೆ ಸೇರಿದವರು. ಆದ್ರೆ ಆಚಾರ್ಯ ನಾಗಾರ್ಜುನ 8 ಅಥವಾ 10ನೇ ಶತಮಾನಕ್ಕೆ ಸೇರಿದ ಆಲ್ಕೆಮಿಸ್ಟ್ ಮತ್ತು ಸೈಂಟಿಸ್ಟ್. ನಾಗಾರ್ಜುನ ಮಾಂಕ್ ಅನ್ನುವರು 2ನೇ ಶತಮಾನಕ್ಕೆ ಸೇರಿದ ಬುದ್ಧಿಸ್ಟ್ ಫಿಲಾಸಫರ್. ಇದೇ ತರ ನಮ್ಮ ಭಾರತದಲ್ಲಿ ತುಂಬಾ ಆಲ್ಕೆಮಿಸ್ಟ್ಗಳು ಇದ್ದಾರೆ. ಭಾರತದಲ್ಲಿ ರಸಶಾಸ್ತ್ರ ತುಂಬಾ ಪುರಾತನವಾದದ್ದು. ಇದನ್ನ ಜಸ್ಟ್ ಶಿವಲಿಂಗವನ್ನ ನೋಡ್ತಾನೆ ಹೇಳ್ಬೋದು. ಭಾರತದಲ್ಲಿ ಅತ್ಯಂತ ಪುರಾತನವಾದ ಪಾದರಸದಿಂದ ಮಾಡಿದ ಶಿವಲಿಂಗಗಳು ಇವೆ. ಇಲ್ಲಿ ಮಿಸ್ಟೀರಿಯಸ್ ವಿಷಯ ಏನಂದ್ರೆ ಪಾದರಸ ನಮ್ಮ ಭೂಮಿಯಲ್ಲಿ ಯಾವಾಗ್ಲೂ ಲಿಕ್ವಿಡ್ ಸ್ಟೇಟ್ ನಲ್ಲೇ ಇರುತ್ತೆ. ಅದು ಕಬ್ಬಿಣದಂತೆ, ಬಂಗಾರದಂತೆ ಘನ ಸ್ಥಿತಿಗೆ ಬರಬೇಕು ಅಂದ್ರೆ ಅದನ್ನ -38 ಡಿಗ್ರಿಗೆ ತಗೊಂಡು ಹೋಗ್ಬೇಕು. ಆವಾಗ್ಲೇ ಅದು ಗಟ್ಟಿಯಾಗುತ್ತೆ. ಆದ್ರೆ ಪಾದರಸದಿಂದ ಮಾಡಿದ ಶಿವಲಿಂಗಗಳು ನಾರ್ಮಲ್ ಟೆಂಪರೇಚರ್ ನಲ್ಲೇ ಗಟ್ಟಿಯಾಗಿ ಹೇಗೆ ಇವೆ ಅಂತ, ಅದನ್ನ ಹೇಗೆ ತಯಾರಿಸಿರಬಹುದು ಅಂತ ಯಾರಿಗೂ ಗೊತ್ತಿಲ್ಲ. ಕೆಮಿಸ್ಟ್ರಿ ಗೊತ್ತಿರೋರು ಅದರಲ್ಲಿ ಬೇರೆ ಮೆಟಲ್ಸ್ ನ ಮಿಕ್ಸ್ ಮಾಡಿರಬಹುದು ಅಂತ ಕಮೆಂಟ್ ಮಾಡಬಹುದು. ಆದ್ರೆ ವಿಜ್ಞಾನಿಗಳು ಈ ತರ ಪಾದರಸದಿಂದ ಮಾಡಿದ ಶಿವಲಿಂಗಗಳನ್ನ ಟೆಸ್ಟ್ ಮಾಡಿದ್ದಾರೆ. ಅವು 99.2% ಪ್ಯೂರಿಟಿಯಿಂದ ಇವೆ. ಇದರ ಹಿಂದೆ ಏನೋ ಮ್ಯಾಜಿಕ್ ಇದೆ ಅಂತ ಅನ್ಕೊಳ್ತೀವಿ, ಆದ್ರೆ ಇದು ಪ್ಯೂರ್ ಕೆಮಿಸ್ಟ್ರಿ. ಆ ಕೆಮಿಸ್ಟ್ರಿ ಏನೂ ಗೊತ್ತಿಲ್ಲ ಅಂತ ಅನ್ಕೊಳ್ಳೋ ಸಾಧುಗಳಿಗೆ, ಯೋಗಿಗಳಿಗೆ, ಸಿದ್ಧರಿಗೆ ಗೊತ್ತಿತ್ತು. ಈ ರೀತಿ ಇವಾಗಿನ ಕೆಮಿಸ್ಟ್ರಿ ಆವಾಗಿನ ಆಲ್ಕೆಮಿಸ್ಟ್ಗಳ ಪ್ರಯೋಗಗಳಿಂದ ಅಭಿವೃದ್ಧಿ ಆಗಿದೆ. ಈ ವಿಡಿಯೋ ಬಗ್ಗೆ ನೀವೇನು ಅನ್ಕೊಳ್ತಾ ಇದ್ದೀರೋ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮಗೂ ನಿಮ್ಮ ಫ್ರೆಂಡ್ಗೂ ಡಿಸ್ಕಸ್ ಮಾಡ್ಕೊಳ್ಳೋಕ್ಕೆ ಒಂದು ಟಾಪಿಕ್ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.